ಜಾನಕಿ, ಏ ಜಾನಕಿ, ಎಲ್ಲೋಗ್ತಾಳಪ್ಪ ಇವಳು ಮಾರಾಗಿತ್ತಿ. ಒಂದು ಸ್ವಲ್ಪ ಹೊತ್ತು ಮನೇಲಿ ಇರೋದಿಲ್ಲ. ಮನೇಲಿದ್ರು ಬರೀ ಫೋನ್ ಫೋನ್ ಫೋನ್ನೇ ನೋಡ್ತಿರ್ತಾಳೆ. ಅದೇನು ನೋಡ್ತಿರ್ತಾಳೋ ಏನು ಮಾಡ್ತಿರ್ತಾಳೋ ನಾನು ಕಾಣೆ. ಅಯ್ಯಯ್ಯಯ್ಯ, ಎಲ್ಲೋಗಿದ್ದಾನ ಮಾರಾಯ? ಇಲ್ಲ ಮನೆಯಿಂದ ಕಡೆ ಇರ್ಲಿಲ್ವಾ ಅಲ್ಲಿ ತೋಟದಲ್ಲಿ? ನೀನೇನು ಜಾನ್ಕಿ 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 ಯಾವಾಗ್ಲೂ ಕರಿತಾನೆ ಇರೋದೆ. ನಾನೇನೋ ಓಡೋಗ್ಬಿಟ್ಟಿದ್ದೀನೇನೋ ಅನ್ನೋ ಥರ. ಆಸೆ ನೋಡು. ನಿನ್ಯಾರು ಓಡಿಸ್ಕೊಂಡು ಹೋಗ್ತಾರೆ? ನಿನ್ನ ಓಡಿಸ್ಕೊಂಡು ಹೋಗೋಕ್ಕಾಗುತ್ತಾ? ನಿನಗೆ ಲಾರಿ ತರಬೇಕು ಕರ್ಕೊಂಡು ಹೋಗೋಕ್ಕೆ. ಅಯ್ಯೋಯ್ಯೋಯ್ಯೋಯ್ಯೋ, ನಾನು ನಿಮ್ಮನ್ನ ಮದುವೆ ಬಂದಾಗ ಸಣ್ಣಕ್ಕೆ ಒಳ್ಳೆ ಗೊಂಬೆ ಇದ್ದಂಗಿದ್ದೆ. ಇವಾಗ ನಿಮ್ ಮಾಡಿರೋ ಚಾಕ್ರಿ ಎಲ್ಲ ತಿಕ್ಕಿ ತಿಕ್ಕಿ ಮಾಡಿ ಮಾಡಿ ನಿಮ್ ಚಾಕ್ರಿ ಎಲ್ಲ ಮಾಡಿ ಹಿಂಗಾಗಿದ್ದೀನಿ. ಸರಿ, ಅದೇನೋ ಊರ್ಗೋಗ್ಬೇಕು ಅಂತಿದ್ದಲ್ಲ ನಿಮ್ಮ ಅಪ್ಪನ ಮನೆಗೆ, ಹೋಗದ ಬತ್ತೀಯಾ ಇವತ್ತು? ಏನ್ರಿ ಇವತ್ತು ನೀವೇ ನಿಮ್ಮ ಅಪ್ಪನ ಮನೆಗೆ ಹೋಯ್ತೀಯಾ ಅಂತ ಕೇಳ್ತಾ ಇದ್ದೀರಿ? ಒಂದ್ ನಿಮಿಷ ತಡೀರಿ, ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಬೇರೆ ಸೀರೆ ಬದಲಾಯಿಸ್ಕೊಂಡು. ಏನು ಇವಳು ತೀಪುರ ತೊಂದಾರಿ ಆನೆ ಇದ್ದಂಗೆ ಅವಳೆ. ಇದೇ ಸೀರೆ ಸಾಕು ಕಣಂತೆ, ಬಾ ಇನ್ನು 10 ನಿಮಿಷಕ್ಕೆ ಬಸ್ ಬರ್ತದೆ. ಬರಂಗಿದ್ರೆ ಈಗ ಬಾ, ಇಲ್ಲ ನಾನು ಹೊಲ್ತಕ್ಕೆ ಹೋಯ್ತೀನಿ ಅಷ್ಟೇ ಇವಾಗ. ಅಯ್ಯಯ್ಯಯ್ಯ, ಅದ್ಯಾಕಂಗ್ ಮಾಡ್ತೀರಾ? ಬರ್ತೀನಿ ತಡೀರಿ, ಒಂಚೂರು ಬ್ಯಾಗ್ ತಗೊಂಡ್ ಬಂದ್ಬಿಡ್ತೀನಿ. ಬ್ಯಾಗ್ ಯಾಕೆ? ಇವತ್ತು ಹೋಗಿ ನಾಳೆ ಬರ್ತೀವಿ ವಾಪಸ್ಸು. ಬ್ಯಾಗ್ ಯಾಕೆ ಅಂದ್ರೆ ನಮ್ಮ ಅಪ್ಪನ ಮನೆಗೆ ಬರೀ ಕೈಯಲ್ಲಿ ಹೋಗಕ್ಕಾಗುತ್ತಾ? ಒಂದ್ ಸ್ವಲ್ಪ ಚಕ್ಲಿ ಕೋಡ್ಬಳೆ ನಿನ್ನೆ ತಾನೇ ಹೊಸ ವರ್ಷಕ್ಕೆ ಅಂತ ಮಾಡಿಟ್ಟಿದ್ನಲ್ಲ, ಅದು ಎಲ್ಲ ಅವೆಲ್ಲನೂ ತುಂಬಿಕೊಂಡು ಒಂದ್ ಚಿಕ್ಕ ಬಾಕ್ಸ್ ಹಾಕೊಂಡು ತಗೋಬರ್ತೀನಿ. ಅಲ್ಲ, ನಿಮ್ಮ ಅಪ್ಪನು ಅವನು ಬರ್ತಾರೆ ಈ ವಯಸ್ಸಲ್ವೇ. ಏನಾದ್ರೂ ಒಂದು ಹಿಂಗೆ ಇಲ್ಲ ಮನೇಲಿ ಮೊಮ್ಮಗು ಐತೆ ಅಂತ ಅದಕ್ಕೆ ಏನಾದ್ರೂ ಒಂದು ಬಿಸ್ಕೆಟ್ ಪ್ಯಾಕ್ನ ಇಟ್ಕೊಂಬರಲ್ಲ. ನಿಮ್ಮ ಅವ್ವನೂ ಇಟ್ಕೊಬರಲ್ಲ, ನಿಮ್ಮ ಅಪ್ಪನೂ ಇಟ್ಕೊಬರಲ್ಲ, ನಿಮ್ಮ ಅಣ್ಣನೂ ಬರ್ತಾನೆ ಅವನು ಇಟ್ಕೊಂಬರಲ್ಲ. ಇಲ್ಲೇ ಬರ್ತಾರೆ, ತಿಂತಾರೆ, ಇಲ್ಲಿಂದ ತಗೊಂಡು ಹೋಯ್ತಾರೆ. ನೀನು ಮಾತ್ರ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಈಗ ಅವೆಲ್ಲ ತಗೊಬರಂಗಿಲ್ಲ ನೀನು. ಇನ್ನೊಂದು ಜೊತೆ ಸೀರೆ ಬ್ಯಾಗಲ್ಲಿ ಇಟ್ಕೋ, ನಡಿ ಬಾ ಬಸ್ ಹೊತ್ತು. ಆಯ್ತು, ಒಂದೇ ಒಂದ್ ನಿಮಿಷ ಕುತ್ಕೊಳ್ಳಿ, ಒಂದೇ ಒಂದ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನಡೀರಿ ಹೋಗೋಣ ಈಗ. ಅಬ್ಬಾ ಮಾರಾಗಿತ್ತಿ, ಬೆಳಿಗ್ಗೆ ತಿಂಡಿ ತಿನ್ಕೊಂಡು 10 ಗಂಟೆ ಬಸ್ಗೆ ಹತ್ಬೇಕು ನಾವಲ್ಲಿ. ನೀನೇನು ಒಂದು ತಿಂಗಳು ಇರೋ ಥರ ಇಷ್ಟು ದಪ್ಪು ಬ್ಯಾಗ್ ತಂದಿದ್ಯಾ? ನನ್ಗೆ ಯಾಕೋ ಡೌಟು. ನೀನು ಒಡೆ ಕೋಡ್ಬೇಳೆ ಚಕ್ಲಿ ಹಾಕೊಳ್ಳೋದ್ರ ಬದಲು ಮನೆ ಸಾಮಾನು ಏನಾರು ಮಡಿಕೊಂಡ್ ಇದೀಯಾ ಅದ್ರೊಳಗಡೆ ಅಂತ. ಮನೆ ಸಾಮಾನು? ಎಂತ ಮನೆ ಸಾಮಾನು? ಎಂತ ಮನೆ ಸಾಮಾನು ಅಂತಾರೆ? ಉಪ್ಪು ಖಾರ ಹುಳಿ ಎಲ್ಲ ತುಂಬ್ಕೊಬತ್ತಾ ಇದೆಯಾ ಏನು? ತೋರ್ಸು ಬ್ಯಾಗ್ ತೆಗಿ. ರೀ 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 ಬೇಡ ನೋಡಿ, ನಮ್ಮ ಅಪ್ಪ ಅವಂಗೇನ್ ತಿನ್ನಕ್ಕೂ ಗತಿಲ್ಲ ಅನ್ಕೊಂಡಿದ್ದೀರಾ ನೀವು? ಹೆಂಗೆ? ನೋಡಿದೀನಿ. ಹೋದ ವರ್ಷ ನಾನು ಹೊಸ ವರ್ಷಕ್ಕೆ ಕುಡಿಯಕ್ಕೆ ಅಂದ್ಬಿಟ್ಟು 2 ಎಣ್ಣೆ ಬಾಟ್ಲು ತಗೊಬಂದಿದೆ. ನೀನು ಹೊಸ ವರ್ಷಕ್ಕೆ ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕಣ್ರಿ ಅಂತ ಅಂದ್ಬಿಟ್ಟು ಒಂದು ಬಾಟ್ಲನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ಯಾ ನಿಮ್ಮ ಅಪ್ಪನ ಕೊಡೋಕೆ. ಒಂದು ಬಾಟ್ಲು ಎತ್ಕೊಂಡು ಹೋಗಿದ್ಯಾ. ನನಗೆ ನೀನು 1 kg ಖಾರದ ಪುಡಿನೋ ಉಪ್ಪಿನ ಪುಡಿನೋ ಎಣ್ಣೆನೋ ಎತ್ಕೊಂಡು ಹೋಗಿದ್ರು ಬೇಜಾರಾಯ್ತಿರ್ಲಿಲ್ಲ. ನನಗೋಸ್ಕರ ಅಂತ ಕುಡಿಯಕ್ಕೆ ತಂದಿದ್ದು ಎಣ್ಣೆ ಎತ್ಕೊಂಡೋಗ್ಬಿಟ್ಟಿದ್ದಲ್ಲ, ಅದು ನನಗೆ ಭಾಳ ಬೇಜಾರಾಗೈತೆ. ನಾನೇನು ನೋಡಿಲ್ಲ ಅನ್ಕೊಂಡಿದ್ಯಾ? ನೀನು ಸಾಮಾನು ತಗೊಂಡು ಹೋಗೋದಾ ನಿಮ್ಮ ಅಪ್ಪನ ಮನೆಗೆ? ತೆಗಿ ಬ್ಯಾಗ್ ತೆಗಿ. ಇವತ್ತೇನು ತುಂಬ್ಕೊಂಡಿದ್ಯಾ ನಾನು ನೋಡ್ಲೇಬೇಕು. ತೆಗಿ ಬ್ಯಾಗು. ನೀವು ಹಿಂಗೆಲ್ಲ ಮಾಡಿದ್ರೆ ನಾನು ಬರೋದೇ ಇಲ್ಲ ನೋಡಿ. ಬರಲ್ವಾ? ಮನೇಲಿರು, ಹೋಗೋದೇ ಬೇಡ. ಬೇಕಾದ್ರೆ ನೀನು ಬ್ಯಾಗ್ ತೋರಿಸಿದ್ರೆ ಮನೆಯಿಂದ ಆಚೆಗೆ ಹೋಗೋಣ, ಇಲ್ಲಾಂದ್ರೆ ಬೇಡ. ಅಯ್ಯೋ ದೇವ್ರೆ, ನಮ್ಮ ಅಪ್ಪನ ಮನೆಗೆ ಒಂದು ಕೋಡ್ಬಳೆ ಚಕ್ಲಿ ತಗೊಂಡು ಹೋಗಕ್ಕೂ ನಂಗೆ ಸ್ವಾತಂತ್ರ್ಯ ಇಲ್ವಲ್ಲಪ್ಪ. ಏ ಸಾಕು ಸುಮ್ಮನಿರು, ಬಾಯ್ ಬಡ್ಕಿ. ಹಿಂಗೆ ಕೂಗಿ ಊರ್ ಜನ ಎಲ್ಲ ಸೇರಿಸ್ಬಿಡ್ತೀಯ ನೀನು. ಆಯ್ತು ನಡಿ. ಸರಿ ಸರಿ, ನಡೀರಿ ನಡೀರಿ, ಬೇಗ ಹೋಗೋಣ. ಅವ್ವ ಅಪ್ಪ, ಲೇ ಹಿಂಗ್ ಬೇಡ. ವ್ಯಾ ಅಂತ ತಟ್ಟೆ ಹಿಡ್ಕೊಂಬಿಡು. ಎಲ್ಲರೂ ಬಂದ್ಬಿಟ್ಟು ನೆನ್ನೆ ಹೊಸ ವರ್ಷಕ್ಕೆ ಮಾಡಿರೋ ಬಿರಿಯಾನಿ ಗಿರಿಯಾನಿ ತಂದು ಹಾಕ್ತಾರೆ. ಅದೇ ಸ್ಲಾಂಗಲ್ಲಿ ಕರೆಕ್ಟಾಗಿ ಕೂಗ್ತಾ ಇದೆಯಾ ನೋಡು. ಇದನ್ನೇ ಮೇಂಟೈನ್ ಮಾಡು. ಸುಮ್ ಕುತ್ಕೊಳ್ರಿ. ನಮ್ಮ ಅವ್ವಪ್ಪನ ಕೂಗ್ಬಾರ್ದ ಒಳಗಿರೋರ್ನ? ಓ ಮಗಳೇ, ಈಗ ಬಂದವ? ಹ್ಞೂ ಕಣಪ್ಪ, ಈಗ ಬಂದೆ. ಅವ್ವ ಇಲ್ಲ? ನಿಮ್ಮವ್ವ ಈಗ ತಾನೇ ಅಂಗಡಿಗೆ ಹೋದ್ಲು ಕಾಫಿ ಪುಡಿ ತತ್ತೀನಿ ಅಂತ ಅಂದ್ಬಿಟ್ಟು. ಬಾ ಬಳಿಕೆ ಬಾ. ಎಂತ ಮಾವನ್ ಕೊಟ್ಟೆ ದೇವ್ರೆ. ಅಳಿಯ ಬಂದವನೇ ಮಾತಾಡಿಸ್ಬೇಕು ಏನಿಲ್ಲ. ಹೋದ್ರು ಇಬ್ರು ಅಪ್ಪನ ಮಗಳು ಒಳಿಕೆ. ನಾವೇ ಹೋಗ್ಬೇಕು, ಇನ್ನೇನು ಮಾಡೋದು? ಅನುಭವಿಸ್ಲೇಬೇಕು. ರೀ ಬ್ಯಾಗ್ ನೀವೇ ಇಟ್ಕೊಂಡು ನಿಂತಿದ್ರಾ? ಮಡಗಿ ಕೇಳಿಕೆ ಮನೆ ಒಳಗೆ ಬಂದಾಯ್ತಲ್ಲ ಇನ್ನೇನು? ಮಡಗ್ಬಿಟ್ಟು ಕೂತ್ಕೊಳ್ಳಿ. ಅಲ್ಲ, ಈ ನಮ್ಮ ಮಾವ ಅವ್ರ ನಿಂತಿರತ್ತವು ಚೇರ್ಗಳವೆ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಇಲ್ಲ. ಕೂತ್ಕೊಳ್ಳಿ ಅಂತೆ. ಏನಿಲ್ಲ ಚೇರ್ ಹಾಕಿ ಮಡ್ಗವನ.
ಮಡ್ಗಿ ಅನ್ಬಿಟ್ಟು ಆ ಕಡೆಗೆ ತಿರ್ಕೊಂಡಲ್ಲ ಬಾಯಿಲಿ ಬ್ಯಾಗ್ ಇಳ್ಸು ಒಂದ್ ಕೈಯಲ್ಲಿ ಇಳ್ಸ್ಕೊಳಕ್ ಆಯ್ತಾ ಇಲ್ಲ. ಏ ಏನ್ ಹೇಳಿ ಅಂದ್ರೆ ನೀವು ಒಂದ್ ಬ್ಯಾಗ್ ಇಳ್ಸಕ್ ಆಯ್ತಾ ಇಲ್ಲ ಅಂತಾರಲ್ಲ. ನಿಮ್ ವಯಸ್ಸಲ್ಲಿದ್ದಾಗ ನಾನು ಹೆಂಗೆ ಇಷ್ಟಿಷ್ಟು ದಪ್ಪ ಕಲ್ಲೇ ಹೊರ್ತಿದ್ದೆ, ನೀವ್ ಇದೊಂದ್ ಬ್ಯಾಗ್ ಹೊರಕ್ ಹಿಂಗ್ ಆಡ್ತೀರಪ್ಪ. ಏ ನಾವು ಆ ವಯಸ್ಸಲ್ಲೂ ಇದ್ದಾಗ ಹೊರ್ತಿದ್ದ ಮಾವ, ಇವಾಗ ಆಗಲ್ಲ ನೋಡಿ. ಹೊಲ್ ಕೆಲ್ಸ ಎಲ್ಲ ಮಾಡಿ ಕೈಗಿ ಮೈ ಎಲ್ಲ ನೋವು. ಹೋಗು ಒಳಿಕೆ, ಅಡ್ಗೆ ಮನೇಲಿ ನಿಮ್ಮ ಅವ್ವ ಏನೋ ಮಾಡ್ತಾವಳೆ, ನೋಡೋಗು ಏನ್ ಮಾಡ್ತಾವಳೆ ಅಂತ. ಸರಿ ಕಣಪ್ಪ. ಮಗಳೇ, ನಾನು ತೋಟದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬರೋಷ್ಟರಲ್ಲಿ ಚಿಕನ್ ಮಟನ್ ತಗೋಬರ್ತೀನಿ, ರೆಡಿ ಮಾಡ್ಕೊಳ್ಳಿ. ಸರಿ ಕಣಪ್ಪ, ಆಯ್ತು. ಅಳಿಮಯ್ಯ, ನೀವ್ ಇರ್ತೀರಾ ಹೋಯ್ತೀರಾ ಇವತ್ತೇ? ಮಾವ ಇವತ್ತಿಲ್ಲೇ ಇದ್ದು ನಾಳೆ ಬೆಳಿಗ್ಗೆ 10 ಗಂಟೆ ಬಸ್ಸಿಗೆಲ್ಲ ಹೊರಟು ಬಿಡ್ತೀವಿ. ಓ, ಇವತ್ತು ಹೋಗಲ್ವೇನೋ ನೀವು? ಸರಿ ಆಯ್ತು ಇರಿ. ಅಲ್ಲ, ನಮ್ಮ ಮಾವ ನಮ್ಮನೆಗೂ ಬರ್ತಾನೆ, 4 ದಿನ ಇರ್ತಾನೆ. ಪ್ರತಿ ದಿನಾನು ಚಿಕನು ಮಟನು ಫಿಶು ಎಲ್ಲ ಮಾಡಿಸ್ಕೊಂಡು ತಿಂತಾನೆ ಚೆನ್ನಾಗಿ. ನನ್ನ ನೋಡಿದ್ರೆ ಇವತ್ತು ಮಟನ್ ತಗೋಬರ್ತೀನಿ ಅಂತ ಅಂದ್ಬಿಟ್ಟು ಇರ್ತೀರಾ ಇರಲ್ವಾ ಅಂತ ಕೇಳ್ತಾನಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಇವ್ನು ಬರಲಿ, ತಂಗ್ಲನೂ ಹಾಕಲ್ಲ ನಮ್ಮ ಮನೆಯಲ್ಲಿ ಇವನಿಗೆ. ನೋಡ್ಕೋತೀನಿ. ನೋಡ್ರಪ್ಪ, ನಮ್ಮ ಮಾವ ನನ್ಗೆ ಹೆಂಗೆ ಅಂದ್ಬಿಟ್ಟು ಹೋಯ್ತವನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.